ಸಿಂಹರಾಶಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತಕ್ಕಂತಹ ಸೂಚನೆ. ಶರೀರದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಇದ್ದಕ್ಕಿದ್ದ ಹಾಗೆ ನೋವು ಪ್ರಾರಂಭ ಆಗಬಹುದು. ಮನಸ್ಸಿಗೆ ಏನೋ ಒಂದು ರೀತಿಯ ಕಿರಿಕಿರಿ ಆಗುವಂಥದ್ದು. ದೂರದೂರಿನ ಪ್ರಯಾಣ ಏನಾದರೂ ಇದ್ದರೆ ಮುಂದೂಡ್ತಕ್ಕಂಥದ್ದು ಒಳ್ಳೆಯದು. ಇವತ್ತು ಪ್ರಯಾಣಕ್ಕೆ ಹೆಚ್ಚಿನ ಅವಕಾಶಗಳನ್ನು ಮಾಡಿಕೊಳ್ಳಬೇಡಿ ಅನ್ನುವಂಥದ್ದು. ಹಳೆಯ ಸಾಲ ಅಥವಾ ಬಾಕಿ ಏನಾದರೂ ಬರೋದಿದ್ದರೆ ನಿಮಗೆ ತೊಂದರೆಯಾಗ್ತಕ್ಕಂಥದ್ದು, ಅವಮಾನವಾಗ್ತಕ್ಕಂಥದ್ದಿದೆ. ನಿಮ್ಮ ಹತ್ರನೇ ಹಣವನ್ನು ಪಡ್ಕೊಂಡು ನಿಮಗೆ ನಿಷ್ಠುರವನ್ನು ಬೈಗುಳವನ್ನು ಮಾಡುವಂಥವ್ರು ಇರ್ತಾರೆ. ಯಾರಿಗೂ ಕೂಡ ಯಾವುದೇ ಭರವಸೆಯನ್ನು ನೀಡಬೇಡಿ. ಅದನ್ನು ಈಡೇರಿಸುವಂಥದ್ದು ಕಷ್ಟ ಸಾಧ್ಯವಾಗುತ್ತೆ. ತುಂಬ ಆಲಸ್ಯ, ಸೋಮಾರಿತನ ಅಥವಾ ವಿಶ್ರಾಂತಿ ಬೇಕೇ ಬೇಕು ಅಂತ ಹೇಳಿ ಶಾರೀರಿಕವಾಗಿ ಅನ್ನಿಸ್ತಕ್ಕಂತಹ ದಿವಸವಾಗುತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಧಾರ್ಮಿಕ ವಿಚಾರಗಳಲ್ಲಿ, ಧಾರ್ಮಿಕ ಕೈಂಕರ್ಯಗಳಲ್ಲಿ ಒಂದಷ್ಟು ಆಸಕ್ತಿ ಮೂಡುವಂಥದ್ದಾಗುತ್ತೆ. ಸಮಾಜದಲ್ಲಿ ಗೌರವ, ಪ್ರಶಸ್ತಿ ಇತ್ಯಾದಿಗಳನ್ನು ಪಡ್ಕೊಳ್ತಕ್ಕಂತಹ ದಿವಸವಾಗುತ್ತೆ. ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಉತ್ತಮವಾದಂತಹ ಸಮಯ ಇದು. ಹಾಗಾಗಿ ನಿಮ್ಮ ಆಲೋಚನೆಗಳೇನಿರುತ್ತೆ ಅದಕ್ಕನುಗುಣವಾಗಿ ನಿಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡಿ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಅನುಕೂಲವಾಗ್ತಕ್ಕಂತಹ ದಿವಸ. ಹಳೆಯ ಆಸೆಗಳು ನಿಮಗೆ ಈಡೇರ್ತಕ್ಕಂಥದ್ದು. ನಿಮ್ಮ ಕುಲದೇವತಾ ಆರಾಧನೆ ಪ್ರಾರ್ಥನೆಯನ್ನು ಮಾಡಿ. ನಿಮ್ಮೆಲ್ಲ ಕೆಲಸಗಳಿಗೆ ಪುಷ್ಟಿ ಸಿಕ್ಕಲಿ. ಶುಭವಾಗಿ. ತುಲಾರಾಶಿ ಧಾರ್ಮಿಕ ಕೆಲಸಗಳ ಬಗ್ಗೆ ಸಂಕಲ್ಪ ಮಾಡೋದಕ್ಕಿಂತ ಮುಂಚೆ ಆಲೋಚನೆಯನ್ನು ಮಾಡಿ. ಈ ಕೆಲಸವನ್ನು ನಾನು ಮಾಡಿ ಮುಗಿಸಬಹುದಾ? ಆ ಕೆಲಸದ ಗುಣಮಟ್ಟವನ್ನು ಕಾಪಾಡಿಕೊಳ್ತಕ್ಕಂತಹ ಶಕ್ತಿ, ಸಾಮರ್ಥ್ಯ, ಯೋಗ್ಯತೆ ನನಗಿದೆಯಾ ಅನ್ನೋದು ನಿಮಗೆ ಗೊತ್ತಾಗಬೇಕು. ಸಂಕಲ್ಪ, ಹರಕೆ ಇತ್ಯಾದಿಗಳನ್ನು ತೀರಿಸೋದಕ್ಕೆ ಅಥವಾ ಅನುಷ್ಠಾನಕ್ಕೆ ತರೋದಕ್ಕೆ ಸರಿಯಾದಂತಹ ಸಮಯ ಇದು. ಆದರೆ ಅದಕ್ಕೆ ಅನುಕೂಲ ಆಗತ್ತಾ ಅನ್ನುವಂತಹ ಯೋಚನೆ ನಿಮಗೆ ಪೂರ್ವಭಾವಿಯಾಗಿ ಬರಬೇಕು. ಕೇವಲ ಬಾಯಿ ಮಾತಿನಲ್ಲಿ ಅದನ್ನೆಲ್ಲ ಹೇಳಿಬಿಟ್ರೆ ಆಗೋದಿಲ್ಲ. ಅದಕ್ಕೆ ಪೂರ್ವ ಸಿದ್ಧತೆಗಳು ಅಂತಕ್ಕಂಥದ್ದು ಸರಿಯಾಗಿರಬೇಕು. ಬಹಳ ಯೋಚನೆ ಮಾಡಿದರೂ ಕೂಡ ನೀವು ಯಾವುದೋ ಒಂದು ಕೆಲಸಕ್ಕೆ ಅನನುಕೂಲವನ್ನು ಮಾಡಿಕೊಳ್ತೀರಿ. ಹಾಗಾಗಿ ಅದರ ಬಗ್ಗೆ ಸರಿಯಾದ ಚಿಂತನೆಗಳಿರಲಿ. ಜನ ನಿಮ್ಮ ಮಾತನ್ನು ತಪ್ಪಾಗಿ ತಿಳಿತಕ್ಕಂತಹ ಸಾಧ್ಯತೆಗಳಿರುತ್ತೆ. ಅದರಿಂದ ಮಿತವಾಗಿ ಮಾತನ್ನು ಆಡಿ ಎನ್ನುವಂಥದ್ದು. ಸಂಬಂಧಿಕರು, ಸ್ನೇಹಿತರು ಹಣವನ್ನು ಅಥವಾ ವಸ್ತುವನ್ನು ಸಾಲವಾಗಿ ಕೇಳಬಹುದು. ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ. ಕಾರ್ತವೀರ್ಯಾರ್ಜುನನನ್ನು ಪ್ರಾರ್ಥನೆ ಮಾಡಿ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಎಂಬುದಾಗಿ 28 ಬಾರಿ ಪಠನ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಉತ್ತಮವಾದಂತಹ ಸಾಧನೆಗೆ ಅವಕಾಶಗಳಾಗತ್ತೆ. ತುಂಬ ಅಗತ್ಯ ಇದ್ದರೆ ಮಾತ್ರ ರಾಹುಕಾಲವನ್ನು ಕಳೆದುಕೊಂಡು ನಂತರದಲ್ಲಿ ಪ್ರಯಾಣವನ್ನು ಮಾಡಿ ಎನ್ನುವಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಿಗೆ ಶುಭವಾದಂತಹ ಸಮಯ. ಹಣಕಾಸಿನ ವ್ಯವಹಾರಗಳೇ ಏನೇ ಇದ್ದರೂ ಕೂಡ ಮಧ್ಯಾಹ್ನದ ನಂತರದಲ್ಲಿ ನೀವು ಅದನ್ನು ಮಾಡಿ ಅನ್ನುವಂಥದ್ದು ಸಲಹೆ. ಸಂಗಾತಿಯ ಜೊತೆಗಿದ್ದಂತಹ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಮಟ್ಟಿಗೆ ದೂರವಾಗ್ತಕ್ಕಂಥದ್ದು, ಸ್ವಲ್ಪ ಕಡಿಮೆ ಆಗುವಂತಹ ಅವಕಾಶ ಇರುತ್ತೆ. ಹೊಸ ಸ್ನೇಹಿತರು ಸಿಗಬಹುದು. ಅವರ ಜೊತೆಯಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆಗೆ ಬರಬಹುದು. ಪ್ರಯಾಣದ ವಿಚಾರ ಏನಾದರೂ ಇದ್ದರೆ ನಾಳೆಗೆ ಮುಂದೂಡ್ತಕ್ಕಂಥದ್ದು ಒಳ್ಳೆಯದು. ಆಗಲೇ ಹೇಳಿದಾಗೆ ತುಂಬ ಅನಿವಾರ್ಯ ಇದ್ದರೆ ರಾಹುಕಾಲವನ್ನು ಕಳಕೊಂಡು ನೀವು ಪ್ರಯಾಣವನ್ನು ಮಾಡಬಹುದು ಅನ್ನುವಂಥದ್ದು. ಅದು ಅನಿವಾರ್ಯದ ಪಕ್ಷದಲ್ಲಿ ಮಾತ್ರ ಅದನ್ನು ಗಮನಿಸಬೇಕಾಗತ್ತೆ. ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.